ಸತ್ಯವಾಗಿಯೂ ನಾನೊಬ್ಬ ಅನಾಥ. ನಾನು ಚಿಕ್ಕವನಿರುವಾಗಲೇ ನನ್ನ ಹೆತ್ತವರು ಸತ್ತು ಹೋದರು. ನಾನು ಮನೆ ಮನೆಗೆ ತಿರುಗಿ ಉಣ್ಣುವುದನ್ನು ಕಂಡು ಕರುಣೆ ಪಟ್ಟು ಸಾಕಿ ಸಲುಹಿದರು ದಯಾನಂದನ ತಾಯಿಯವರು. ತನ್ನ ಒಡ ಹುಟ್ಟಿದ ಸಹೋದರನಿಗಿಂತಲೂ ಹೆಚ್ಚಾಗಿ ಸಾಕುತ್ತಿದ್ದಾನೆ ಆ ಪರೋಪಕಾರಿ ದಯಾನಂದ. ಈಗಲಾದರೂ ಅರ್ಥವಾಯ್ತಲ್ಲ ನನ್ನ ಇತಿಹಾಸ. ಆದರೂ ತಾವು ಭಾಗ್ಯವಂತರು. ತಮ್ಮಂತ ವಿಶಾಲ ಹೃದಯ ಸಿರಿವಂತರು ಸಿಗೋದು ತುಂಬಾನೇ ವಿರಳ ಈಗಿನ ಕಾಲದಲ್ಲಿ. ಎಲ್ಲವೂ ಆ ನನ್ನ ಸಾಕು ತಾಯಿ ಆಶೀರ್ವಾದ ಹಾಗೂ ಶ್ರೀರಾಮಚಂದ್ರನಂತಿರುವ ನನ್ನಣ್ಣ ಧರ್ಮವೀರ ದಯಾನಂದನ ಕರುಣೆ. ಸತ್ಯ ತಮ್ಮ ಮಾತು. ಅವರ ತ್ಯಾಗ, ಕರುಣೆ, ಮಮತೆ, ಮಮಕಾರಕ್ಕೆ ಯಾವುದು ಸಾಟಿಯಾಗಲಾರದು. ಆಶಾ, ನೀನು ತಪ್ಪು ಭಾವಿಸದಿದ್ದರೆ ನೀನೊಂದು ಮಾತು ಕೇಳಬೇಕೆಂದಿರುವೆ. ಸಂಕೋಚ ಪಡದೆ ಕೇಳಿ. ಹಾ ಹೋಗಲಿ ಬಿಡು. ಹೀಗೆ ಮಾತು ಯಾಕೆ ಭಯವಾಗ್ತಾ ಇದೆ? ನಿರ್ಭಯವಾಗಿ ಕೇಳಿ. ಆಶಾ, ಮತ್ತೆ ನೀನು ನನ್ನನ್ನ ಅನ್ಯತಾ ಭಾವಿಸಬಾರ್ದು. ಮತ್ತೆ ನೀನು ನನ್ನನ್ನ ತಪ್ಪಾಗಿ ತಿಳಿಬಾರ್ದು. ಅಯ್ಯೋ, ನಿಮ್ಮ ಆಣೆಯಾಗಿಯೋ ನಾನು ತಪ್ಪಾಗಿ ಭಾವಿಸೋದಿಲ್ಲ. ಈಗ್ಲಾದ್ರೂ ಹೇಳಿ. ಅಯ್ಯಯ್ಯೋ, ಇದೇನು ನನ್ನಾಣೆ ಮಾಡಿಬಿಟ್ರಿ? ಹೌದು, ಮತ್ತೆ ಮನಸ್ಸಿಗೆ ಹತ್ತಿರವಾದವರು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ನಾನೇ ಆಣೆ ಮಾಡಿದ್ದು. ಅಂತೂ ನಾನು ನಿನ್ನ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಅನ್ನಂತಾಯಿತು. ಆಶಾ, ವ್ಯಕ್ತಿ ತನ್ನ ವಯಸ್ಸಿಗನುಗುಣವಾಗಿ ಮನದಲ್ಲಿ ಏನೇನೋ ಆಶಾ ಗೋಪುರ ಕಟ್ಟುತ್ತಾನೆ. ಆಸೆ ಆಕಾಂಕ್ಷೆಗಳ ದೊಡ್ಡ ಹೊರೆಯನ್ನೇ ಹೊತ್ತಿರುತ್ತಾನೆ ಅಲ್ಲವೇ? ಕರೆಕ್ಟ್ ನಿಮ್ಮ ಮಾತು. ಹಾಗೇನಾದರೂ ತಮಗೂ ಆಸೆ ಆಕಾಂಕ್ಷೆಗಳಿರಬಹುದಲ್ಲ? ಸಾಕಷ್ಟು ಬಯಕೆಗಳು ಮನೆ ಮಾಡಿಕೊಂಡಿವೆ. ಆದ್ರೆ ಬಡವರ ಬಯಕೆಗಳು ಚಿಗುರುವಾಗಲೇ ಬಾಡಿ ಬಸ ಬೆಳೆದು ಬೆಂದು ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ. ತಮ್ಮ ಬಯಕೆಯ ಬಳ್ಳಿಗೆ ನನ್ನಂತವರು ಪವಿತ್ರತೆಯ ನೀರೆರೆದು ಬೆಳೆಸಲು ಸಿದ್ಧರಾದರೆ ನಾನೇ ಭಾಗ್ಯವತಿ ಅಂತ ಭಾವಿಸುವೆ. ಆಶಾ, ಬಹುದಿನದ ನನ್ನ ಮನದ ಬಯಕೆಯನ್ನು ಇಂದು ನಿನ್ನೆದುರಿಗೆ ಮುಚ್ಚಿಡದೆ ಬಿಚ್ಚಿ ಹೇಳುವೆ. ಹೇಳಿ. ಆಶಾ, ಅನಾಥನಾದ ನಾನು ಪರರಾಶ್ರಯದಲ್ಲಿ ಅರಸನಂತೆ ಬಾಳುತ್ತಿರುವೆ. ಮತ್ತೇಕೆ ಈ ಅನಾಥ ಅನ್ನೋ ಮಾತು? ನೇರವಾಗಿ ವಿಷಯಕ್ಕೆ ಬನ್ನಿ. ಆಶಾ, ನಿನ್ನ ರೂಪ ಸದ್ಗುಣಗಳ ಸಂಕೋಲೆಯಲ್ಲಿ ನಾನು ಬಂಧಿತನಾಗಿರುವೆ. ನೀನೆನ್ನ ಬಾಳ ಸಂಗಾತಿಯಾಗುವೆಯಾ ಎಂದು ಭಯ ತೊರೆದು ಕೇಳುತ್ತಿರುವೆ. ಇದಕ್ಕೆ ನಿನ್ನ ಉತ್ತರ? ಬಳ್ಳಿಯೊಂದು ಮರಕ್ಕೆ ಹಬ್ಬುವುದು ಸಹಜ. ಆದರೆ ಎಂಬ ಆತಂಕವೇಕೆ ಆಶಾ? ನಮ್ಮ ಈ ಪ್ರೀತಿಗೆ ನಿಮ್ಮಣ್ಣನವರು ಒಪ್ಪಬೇಕಲ್ಲ? ಹುಚ್ಚಿ, ದಯಾಸಾಗರನಾದ ನನ್ನಣ್ಣ ನಮ್ಮ ಮದುವೆಗೆ ಇಡೀ ಊರಿಗೆ ಸಿಹಿ ಹಂಚುತ್ತಾನೆ. ನೋಡಿ ರವಿ, ನಾನೊಬ್ಬಳು ನಿವೃತ್ತ ಶಿಕ್ಷಕನ ಮಗಳು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತಮಗೆ ಚೆನ್ನಾಗಿದೆ ಗೊತ್ತಿದೆ. ಹೀಗಿದ್ದು ನೀವು ನನ್ನ ಬಾಳ ಬಳ್ಳಿಗೆ ಆಸರದ ಮರವಾಗಿ ಮುಂದೆ ಬರ್ತಾ ಇದ್ದೀರಿ. ಇದರಿಂದ ನಿಮಗೇನಾದ್ರೂ ತೊಂದರೆ ಆಗ್ಬೋದೇನೋ ಅಂತ ಚಿಂತಿಸುವೆ ಆಶಾ, ಚಿಂತಿಸಿದಿರು. ನಮ್ಮ ಮದುವೆಗೆ ನನ್ನಣ್ಣ ನಗುನಗುತ್ತಾ ಒಪ್ಪುತ್ತಾನೆ. ಅಲ್ಲದೆ ನಿನ್ನಂತ ಸುಶೀಲೆ ಸದ್ಗುಣೆ ನಮ್ಮ ಮನೆಗೆ ಸೊಸೆಯಾಗಿ ಬರುತ್ತಾಳೆಂದರೆ ಸಂತೋಷದಿಂದ ಸ್ವಾಗತ ಬಯಸ್ತಾನೆ. ಹಾಗಾದ್ರೆ ನಾನೇ ಭಾಗ್ಯಶಾಲಿ ಅಲ್ವೇ? ನನ್ನ ಬಾಳ ಭಾಗ್ಯ ದೇವಿ ನೀನಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಸಾಕು ಬಿಡಿ ಈ ನಿಮ್ಮ ಹೊಗಳಿಕೆ. ಮನದನ್ನೇ ಆಗುವ ಈ ನನ್ನ ಮಲ್ಲಿಗೆಯನ್ನು ಹೊಗಳದೆ ಮತ್ತಾರನ್ನ ಹೊಗಳಬೇಕು ಆಶಾ ದೇವಿಯವರೇ? ಮಗನ